ಕರೆಯುವ ಧ್ವನಿ ಮೌನವಾಯಿತೆ, ಕಣ್ಣೀರಿನ ದಾರಿಯಲ್ಲಿ ಬಾಲ್ಯವೇ ನಿಂತಿತೆ. ಭಯಪಡಬೇಡ ಕಂದ, ನಾವಿದ್ದೇವೆ ನಿನ್ನ ಜೊತೆ. ಭರವಸೆಯ ಬೆಳಕಾಗಿ ಬೆಳಗೋಣ ಹೊಸ ಬದುಕಿಗೆ. ಬಿರುಗಾಳಿಯಂತೆ ಬಂದಿತು ವಿಧಿಯ ಕಠೋರ ಕ್ಷಣ, ಪುಟ್ಟ ಹೃದಯಗಳಲ್ಲಿ ಉಳಿಯಿತು ನೋವಿನ ಚಿಹ್ನೆ. ಅಜ್ಜಿಯ ಮಡಿಲಲ್ಲಿ ಆಶೆಯ ಕಿರಣ ಮೂಡಿತು, ಮಾನವೀಯ ಹೃದಯವೊಂದು ನೆರಳಾಗಿ ನಿಂತಿತು. ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ, ವಾಸ್ತವ ಸುದ್ದಿಯ ಪ್ರತೀಕ. ತಂದೆ ತಾಯಿ ಕಳೆದುಕೊಂಡ ಮಕ್ಕಳಿಗೆ ಆಸರೆಯಾದ ಕಾಂಗ್ರೆಸ್ ಅಭ್ಯರ್ಥಿ ವಿ ಆದಿನಾರಾಯಣ. ಆಲಂಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೈ ಕೋಗಿಲೇರು ಗ್ರಾಮದಲ್ಲಿ ನಡೆದ ಹೃದಯ ವಿದ್ವಾಕ ಘಟನೆ ಮಾನವೀಯ ಸ್ಪಂದನೆ ನೀಡುವ ಮೂಲಕ ಕಾಂಗ್ರೆಸ್ ಮುಖಂಡ ಹಾಗೂ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ವಿ ಆದಿನಾರಾಯಣ ಅವರು ತಂದೆ ತಾಯಿ ಕಳೆದುಕೊಂಡ ಇಬ್ಬರು ಪುಟ್ಟ ಮಕ್ಕಳಿಗೆ ಆಸರೆಯಾಗಿದ್ದಾರೆ. ವೈ ಕೋಗಿಲೇರು ಗ್ರಾಮದ ಸುಬ್ರಹ್ಮಣಿ ಮತ್ತು ಸುಬ್ಬಲಕ್ಷ್ಮಿ ದಂಪತಿಗೆ ದಿನಗೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದರು. ಸ್ವಂತ ಮನೆ ಇಲ್ಲದ ಕಾರಣ ಒಂದು ಸಣ್ಣ ಶೀಟ್ ಮನೆಯಲ್ಲಿ ವಾಸವಾಗಿದ್ದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಅತ್ಯಂತ ದುರ್ಬಲವಾಗಿತ್ತು. ಇವರಿಗೆ ಅಂಗನವಾಡಿ ಹೋಗುವ ವಯಸ್ಸಿನ ಪುಟ್ಟ ಮಕ್ಕಳು ಇದ್ದಾರೆ. ಇತ್ತೀಚೆಗೆ ಕುಟುಂಬದಲ್ಲಿ ಉಂಟಾದ ವೈಮನಸ್ಸಿನ ಹಿನ್ನೆಲೆ ದಂಪತಿ ವಿಷ ಸೇವಿಸಿದ್ದು ಇಬ್ಬರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿರುತ್ತಾರೆ. ಈ ದುರ್ಘಟನೆಯ ನಂತರ ಗ್ರಾಮದ ಮುಖಂಡರು ಹಾಗೂ ಸಾರ್ವಜನಿಕರು ಸೇರಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿದರು. ತಂದೆ ತಾಯಿ ಕಳೆದುಕೊಂಡ ಮಕ್ಕಳನ್ನು ವಯೋವೃದ್ಧ ಅರ್ಜಿ ನೋಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಈ ವಿಷಯವನ್ನು ವೈ ಕೋಗಿಲೇರು ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ವಿ ಆದಿನಾರಾಯಣ ಅವರ ಗಮನಕ್ಕೆ ತಂದರು. ವಿಷಯ ತಿಳಿದ ತಕ್ಷಣ ಸ್ಪಂದಿಸಿದ ವಿ ಆದಿನಾರಾಯಣ ಅವರು ತಮ್ಮ ಬೆಂಬಲಿಗರು ಹಾಗೂ ಸ್ಥಳೀಯ ಮುಖಂಡರೊಂದಿಗೆ ಗ್ರಾಮಕ್ಕೆ ಭೇಟಿ ನೀಡಿ ಕುಟುಂಬದ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಮಕ್ಕಳೊಂದಿಗೆ ಹಾಗೂ ಅಜ್ಜಿಯೊಂದಿಗೆ ಮಾತನಾಡಿ ಧೈರ್ಯ ತುಂಬಿದ ಅವರು ಮಕ್ಕಳ ಸಂಪೂರ್ಣ ಜವಾಬ್ದಾರಿಯನ್ನು ತಾವು ವಹಿಸುವುದಾಗಿ ಭರವಸೆ ನೀಡಿದರು. ಅಲ್ಲದೆ ಮಕ್ಕಳು ವಾಸಿಸುತ್ತಿರುವ ಶೀಟ್ ಮನೆಯನ್ನು ಕೂಡಲೇ ದುರಸ್ತಿ ಮಾಡುವಂತೆ ತಮ್ಮ ಕಾರ್ಯಕರ್ತರಿಗೆ ಸ್ಥಳದಲ್ಲಿ ಸೂಚನೆ ನೀಡಿದರು. ಮಕ್ಕಳನ್ನು ನೋಡಿಕೊಳ್ಳುತ್ತಿರುವ ಅಜ್ಜಿಗೆ ತಕ್ಷಣ ಆರ್ಥಿಕ ನೆರವು ನೀಡಿ ಮಕ್ಕಳ ವಿದ್ಯಾಭ್ಯಾಸ, ಬಟ್ಟೆ, ಅಗತ್ಯ ಸಾಮಗ್ರಿಗಳು ಸೇರಿದಂತೆ ಅವರ ಭವಿಷ್ಯಕ್ಕೆ ಬೇಕಾದ ಎಲ್ಲಾ ರೀತಿಯ ಸಹಾಯವನ್ನು ನೀಡುವುದಾಗಿ ಭರವಸೆ ವ್ಯಕ್ತಪಡಿಸಿದರು. ಈ ಮಕ್ಕಳಿಗೆ ಇನ್ನು ಮುಂದೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಅವರ ವಿದ್ಯಾಭ್ಯಾಸದಿಂದ ಹಿಡಿದು ಅಗತ್ಯ ಇರುವ ಎಲ್ಲಾ ಸಹಾಯವನ್ನು ನಾನು ಮಾಡುತ್ತೇನೆ. ಈ ಮಕ್ಕಳು ಅನಾಥರಲ್ಲ, ನಾವು ಅವರೊಂದಿಗೆ ಇದ್ದೇವೆ ಎಂದು ವಿ ಆದಿನಾರಾಯಣ ಹೇಳಿದರು. ವಿ ಆದಿನಾರಾಯಣ ಅವರ ಮಾನವೀಯ ನಡೆಗೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಸಂಕಷ್ಟದಲ್ಲಿದ್ದ ಮಕ್ಕಳಿಗೆ ಆಸರೆಯಾಗುವ ಈ ಕಾರ್ಯ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಪ್ರಶಂಸಿಸಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಮನೆ ಚಿಕ್ಕದಾದರೂ ಕನಸುಗಳು ದೊಡ್ಡವು, ಮಕ್ಕಳ ನಗುವಿನಲ್ಲಿ ನಾಳೆಯ ಬೆಳಕು ಇದೆ. ವಿದ್ಯೆಯ ದೀಪ ಬೆಳಗಿಸಿ ಭವಿಷ್ಯ ಕಟ್ಟೋಣ, ಕಣ್ಣೀರನ್ನು ಒರೆಸಿ ಹೊಸ ದಾರಿಯ ತೋರೋಣ. మేము ఊర్లో గోళ్ళు అంతా మేము ఎత్తుకొని మేము మోసుకోపోయి మేము దమ్మని తీసుకొచ్చింది ఎవరు పట్టించుకోవాలి. మేము మోసి చిన్నవాళ్ళ అమ్మ ఈఎంఏ జవాబుదారి ఆయనది అంత ఉంటుంది, వాడికి అంత బిడ్లు ఎవరప్ప బిడ్ల ఏం చేస్తాడు అప్పుడు ఉంది కదా చూసేట్టు సుబ్బలక్ష్మి సుబ్రహ్మణి సుబ్బలక్ష్మి ಆಲಂಗೂರು ಪಂಚಾಯಿತಿ ವೈ ಕೋಗಿಲೇರು ಗ್ರಾಮದಲ್ಲಿ ಸುಮಾರು ಒಂದು ವಾರದ ಹಿಂದೆ ಇಲ್ಲಿ ಈ ಗ್ರಾಮದ ಸುಬ್ರಹ್ಮಣ್ಯ ಮತ್ತು ಸುಬ್ಬಲಕ್ಷ್ಮಮ್ಮ ಅನ್ನೋರು ಇಬ್ಬರು ಒಂದೇ ಸಲ ಅಕಾಲಿಕ ಸಾವನ್ನಪ್ಪಿರುತ್ತಾರೆ. ಈ ಸಾವು ಈ ಊರಿನ ಜನರಿಗೆ ಎಲ್ರಿಗೂ ತುಂಬ ನೋವಾಗಿದೆ. ಅವ್ರಿಗೆ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ಅವ್ರ ತಾಯಿ. ಇಷ್ಟು ಮಾತ್ರ ತುಂಬ ಬಡ ಕುಟುಂಬ. ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥ ಒಂದು ಸುಬ್ರಹ್ಮಣ್ಯ ಅವ್ರ ಜೀವನ ಆಗಿರುತ್ತೆ. ಆದರೆ ಕಾರಣಗಳು ಬೇರೆ ಏನೇ ಇರ್ಬೋದು.
ಅವರ ಆರ್ಥಿಕ ಪರಿಸ್ಥಿತಿ ತುಂಬ ಹೀನಾಯವಾಗಿರುತ್ತೆ. ಊರಿನವರೆಲ್ಲ ಸೇರಿ ದಫನ್ ಸಮೇತ ಪ್ರತಿ ಊರಿನ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಅವರು ದಫನ್ ಮಾಡಿರ್ತಾರೆ ಗಂಡ ಹೆಂಡತಿಗೆ ಅಂತ ಗೊತ್ತಾಯಿತು. ಈ ವಿಚಾರ ಗೊತ್ತಾಗಿ ನಮ್ಮ ನಾಯಕರಾದಂಥ ಆದಿನಾರಾಯಣ ಅವರು ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬಿ ಅವ್ರಿಗೇನಾದ್ರು ಸಹಾಯ ಮಾಡಬೇಕು, ಅವರನ್ನು ನಮ್ಮ ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ಈ ಗ್ರಾಮಕ್ಕೆ ಭೇಟಿ ನೀಡಿ ಎಲ್ಲ ನಮ್ಮ ಮುಖಂಡರಾದಂಥ ರಾಮಲಿಂಗಾರೆಡ್ಡಿನವರು ಎಲ್ಲ ನಮ್ಮ ಆದಿನಾರಾಯಣ ಜೊತೆಗೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡೆಲ್ಲ ಅವ್ರ ಕುಟುಂಬಕ್ಕೆ ನಾವು ಇದ್ದೀವಿ ಅಂತ ಒಂದು ಧೈರ್ಯ ತುಂಬಕ್ಕೆ ಈ ಸಂದರ್ಭದಲ್ಲಿ ಬಂದು ಅವ್ರಿಗೆ ಒಂದು ಸಾಂತ್ವನ ಹೇಳಿ ಅವ್ರಿಗೆ ಧೈರ್ಯ ತುಂಬಿ ನಮ್ಮ ಆದಿನಾರಾಯಣ ಅವ್ರ ಕಡೆಯಿಂದ ಏನಾದರೂ ಅವ್ರಿಗೆ ಸಹಾಯ ಮಾಡಿ ಅವ್ರ ಜೊತೆಗೆ ಅವ್ರು ನಿಲ್ಲಬೇಕು ಅಂತ ಈ ಸಮಯದಲ್ಲಿ ಮನವಿ ಮಾಡಿ ಇದನ್ನು ಮುಂದಿನ ದಿನದಲ್ಲಿ ನಾವು ಕುಟುಂಬದ ಜೊತೆಗೆ ಇರ್ತೀವಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀವಿ. ಈ ಒಂದು ಕುಟುಂಬದ ಜೊತೆಗೆ ಪ್ರತಿಯೊಂದು ಕಷ್ಟ ಸುಖದಲ್ಲಿ ಇರ್ತಕ್ಕಂಥ ಈ ಊರಿನ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಅವ್ರಿಗೂ ಅನೇಕ ಧನ್ಯವಾದಗಳಕ್ಕೆ ಈ ಸಮಯದಲ್ಲಿ ಬಯಸ್ತೀವಿ. ಈಗ ಸರ್ ಅವರು ನನ್ನ ಜೊತೆಗೆ ಈ ಕುಟುಂಬ ಜೊತೆ ನಮ್ಮ ಎಲ್ಲಾ ಮುಖಂಡರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಕೂಡ ಈ ಮಕ್ಕಳು ದೊಡ್ಡವರಾಗೋವರೆಗೂ ನಾವು ನಿಲ್ತೀವಿ, ಅವ್ರದ್ದು ಕಷ್ಟ ಸುಖಗಳಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ನಾನು ಮಾತು ಕೊಡ್ತಾ ಇದ್ದೀನಿ. ಎಲ್ಲರೂ ಸಹಕಾರ ಮಾಡೋಣ. ಎಲ್ರಿಗೂ ನಮಸ್ಕಾರ. ಅಲಂಗೂರು ಪಂಚಾಯಿತಿಯ ವೈಕೋಗ್ಲಿಯರಿ ಗ್ರಾಮದಲ್ಲಿ ತುಂಬ ಕಡುಬಡವರಾಗಿರುವಂಥ ಸುಬ್ಬಲಕ್ಷ್ಮಿ ಮತ್ತು ಸುಬ್ರಹ್ಮಣಿ ಇಬ್ಬರು ಅಕಾಲಿಕ ಮರಣದಿಂದ ಈ ಇಬ್ಬರು ಮಕ್ಕಳು ಅನಾಥರಾಗಿದ್ದಾರೆ. ಈ ಅಜ್ಜಿ ಮಾತ್ರ ಇದ್ದಾರೆ, ಪಾಪ ಈ ಇಬ್ಬರು ಮಕ್ಕಳು ಅನಾಥರಾಗಿದ್ದಾರೆ. ಆದರೆ ಈ ಊರಿನ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಅವ್ರು ದಫನ್ ಮಾಡೋಕ್ಕೂ ಕೂಡ ಹಣ ಇರಲಿಲ್ಲಂತೆ. ಊರಿನ ಎಲ್ಲ ಪ್ರಮುಖರು ಎಲ್ಲ ಸೇರಿಕೊಂಡು ಅವರು ದಫನ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರ ಕುಟುಂಬಕ್ಕೆ ಈ ದಿನ ಆ ದುಃಖವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತೇಳಿಬಿಟ್ಟು ಆ ಭಗವಂತನ ನಾನು ಬೇಡ್ಕೊತೀನಿ. ಈಗ ಈ ಇಬ್ಬರು ಮಕ್ಕಳು ಏನು ಇದ್ದಾರೋ ಇವರು ದೊಡ್ಡ ಆಗೋವರೆಗೂ ಇವ್ರದ್ದು ಎಜುಕೇಷನ್ನು ಮತ್ತು ಹಾಸ್ಪಿಟಲ್ ಖರ್ಚು ನಾನು ಭರಿಸ್ತೀನಿ. ಈ ಊರನ್ನ ಯಾರಾದರೂ ಮುಖಂಡರು ನನಗೆ ಕಮ್ಯುನಿಕೇಷನಲ್ಲಿ ಇದ್ದು ಇವ್ರದ್ದು ಏನೇ ಜವಾಬ್ದಾರಿ ಬರಲಿ, ಈ ಇಬ್ಬರು ಹುಡುಗರದು ಹೆಣ್ಮಗೋದು ಮತ್ತು ಇವ್ರದ್ದು ದೊಡ್ಡವರಾಗೋವರೆಗೂ ನಾನು ಎಜುಕೇಷನ್ದು ಆಮೇಲೆ ಹಾಸ್ಪಿಟಲ್ದು ಅವ್ರ ಬಟ್ಟೆ ಅವ್ರಿಗೆ ಏನೇನು ಖರ್ಚು ಆಗುತ್ತೋ ಅದನ್ನೆಲ್ಲ ನಾನೇ ಒಬ್ಬನೇ ಭರಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಮನೆ ಕೂಡ ಅಷ್ಟೇ, ಈ ಮನೆ ಏನಿದೆಯೋ ಈ ಮನೆ ಕೂಡ ನಾನು ಎಲ್ಲ ಪ್ಲಾಸ್ಟಿಂಗ್ ಮಾಡಿಸಿ ಎಲ್ಲ ರೆಡಿ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಸ್ವಲ್ಪ ಅರ್ಜೆಂಟಿಗೆ ಅವ್ರಿಗೆ ಏನಾದರೂ ಖರ್ಚುಗಳು ಇರ್ತವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಧನ ಸಹಾಯ ಮಾಡ್ತಾಯಿದ್ದೀನಿ. ಇದೆಲ್ಲ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. అజే ఈ బిడ్డలకి వాళ్ళ పెద్దయ్యే వరకు స్కూల్కి వాళ్ళ బట్టలు వాళ్ళ ఫీజులు నాకు ఈ అప్పు ద్వారా ఫోన్ చేయించాం. ఈ అప్పు ద్వారా ఫోన్ చేపిస్తే వీళ్ళ ఫీజులు బట్టలు అన్ని నేను పంపిస్తాను. ఈ వారంలోనే బట్టలు అంతా పంపిస్తాను. ఏమైనా ఫీజులు ఏమైనా ఉంటే వాళ్ళ హాస్పిటల్ ఏమైనా ఉంటే చెప్పమను. ఈ ఇల్లు రెడీ చేస్తా, వాళ్ళకి ఏమైనా చేయిస్తా. ಅಮ್ಮ ಅಪ್ಪ ಕರೆಯುವ ಧ್ವನಿ ಮೌನವಾಯಿತೆ, ಕಣ್ಣೀರಿನ ದಾರಿಯಲ್ಲಿ ಬಾಲ್ಯವೇ ನಿಂತಿತೆ. ಭಯಪಡಬೇಡ ಕಂದ, ನಾವಿದ್ದೇವೆ ನಿನ್ನ ಜೊತೆ. ಭರವಸೆಯ ಬೆಳಕಾಗಿ ಬೆಳಗೋಣ ಹೊಸ ಬದುಕಿಗೆ.